ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಇನ್ನೇನು ಅಕ್ಟೋಬರ್ ತಿಂಗಳು ಬರ್ತಾ ಇದೆ. ಈ ಅಕ್ಟೋಬರ್ ತಿಂಗಳಲ್ಲಿ 12 ರಾಶಿಗಳವರ ಭವಿಷ್ಯ ಏನಿರುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಒಂದು ಭವಿಷ್ಯ ಏನಿರುತ್ತೆ ಇದು ನಮ್ಮ ನಿಮಿತ್ತಗಳ ಮುಖಾಂತರ, ಶಕುನಗಳ ಮುಖಾಂತರ ಇರ್ತದೆ. ಯಾವ ರೀತಿ ಶಕುನ ಬಂದಿರ್ತದೆ ಅಥವಾ ಯಾವ ಪ್ಲಾನೆಟ್ಸ್ ನಿಮಗೆ ಇನ್ಫ್ಲುಯೆನ್ಸ್ ಅನ್ನ ಮಾಡಿರ್ತದೆ ಅದರ ಮೇಲಿಂದ ಇದನ್ನ ಈ ಭವಿಷ್ಯವನ್ನು ನುಡಿದಿರ್ತೇವೆ. ಸೊ ಜಾಸ್ತಿ ಅಕ್ಯುರೇಟ್ ಆಗಿರ್ತದೆ. ಚೆಕ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಪರಿಹಾರಗಳನ್ನು ಹೇಳಿಕೊಡ್ತೇನೆ, ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಬಹಳ ಫೇವರಬಲ್ ಆಗುತ್ತೆ. ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ವಿಡಿಯೋ ನೋಡಿ ಹಾಗೇನೆ ಬಿಟ್ಟು ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಆ ನಂತರ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಓಕೆನಾ? ಬಹಳ ಬಹಳ ಫೇವರಬಲ್ ಆಗುತ್ತೆ. ನಿಮ್ಮ ಹತ್ರ ಒಂದು ಸಣ್ಣ ವಿಜ್ಞಾಪನೆ. ಇದೇ ಬರುವ ಅಕ್ಟೋಬರ್ ತಿಂಗಳಿನ 26, 27ನೇ ತಾರೀಕು ಶನಿವಾರ ಮತ್ತೆ ಆದಿತ್ಯವಾರ, ಓಕೆ, ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ ಗೋಲ್ಡನ್ ಮೆಟ್ರೋ ಹೋಟೆಲ್ ಅಲ್ಲಿ 2 ದಿನದ ಜ್ಯೋತಿಷ ತರಗತಿಗಳನ್ನ ಮಾಡ್ತಾ ಇದ್ದೇವೆ. ಈ ಒಂದು ಜ್ಯೋತಿಷ ತರಗತಿಯಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಜ್ಯೋತಿಷ ಕಲ್ತವರಿಗೆ ಅಥವಾ ಆಸಕ್ತಿ ಉಳ್ಳವರಿಗೆ ಯಾವ ರೀತಿ ನಾವು ಪ್ರಿಡಿಕ್ಷನ್ ಮಾಡಬಹುದು ಅದರ ಬಗ್ಗೆ ನಾವು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದರಲ್ಲಿ ಏನೆಲ್ಲ ಇರುತ್ತೆ, ಭಾವ ಕೋಡಿಂಗ್ ಟೆಕ್ನಿಕ್ ಇರುತ್ತೆ, ವಯಸ್ಸಿನ ಆಧಾರದ ಮೇಲೆ ನಿಖರವಾದ ಭವಿಷ್ಯ ನುಡಿಯುವ ಟೆಕ್ನಿಕ್ ಇರುತ್ತೆ, ನಿಮಗೆ ಗೊತ್ತೇ ಇರದ ದಶಾಭುಕ್ತಿ ಪ್ರಿಡಿಕ್ಷನ್ ಟೆಕ್ನಿಕ್ ಇರುತ್ತೆ, ಹೆಸರಿನ ಆಧಾರದ ಮೇಲೆ ಪ್ರಿಡಿಕ್ಷನ್ ಟೆಕ್ನಿಕ್ ಇರುತ್ತೆ, ಕೆಲವೇ ಸೆಕೆಂಡ್ಗಳಲ್ಲಿ ಬಂದವರ ಪ್ರಶ್ನೆಯನ್ನು ಊಹಿಸುವಂತಹ ಪ್ರಿಡಿಕ್ಷನ್ ಟೆಕ್ನಿಕ್ ಇರುತ್ತೆ, ಆ ನಂತರ ಸಮಸ್ಯೆಗಳಿಗೆ ನಿಖರವಾದ ಪರಿಹಾರವನ್ನು ಕಂಡುಕೊಳ್ಳುವಂತಹ ಟೆಕ್ನಿಕ್ ಕೂಡ ಅಲ್ಲಿರುತ್ತೆ. ಇದಲ್ಲದೆ ಇನ್ನೂ ಹಲವಾರು ರೀತಿಯ ಟೆಕ್ನಿಕ್ಸ್ ಗಳನ್ನ ಆ ಒಂದು ಕ್ಲಾಸ್ ಅಲ್ಲಿ ನಾವು ಹೇಳಿಕೊಡ್ತೇವೆ. ಅದಕ್ಕೋಸ್ಕರ ಈ ಒಂದು ಕ್ಲಾಸ್ 26, 27ನೇ ತಾರೀಕು ಗೋಲ್ಡನ್ ಮೆಟ್ರೋ ಹೋಟೆಲ್, ಶೇಷಾದ್ರಿಪುರಂ, ಅಪೋಲೋ ಹಾಸ್ಪಿಟಲ್ ನ ಹತ್ತಿರ ಇದೆ ಅದು. ಆ ನಂತರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಈ ಕ್ಲಾಸ್ ಇರುತ್ತೆ. ದಯವಿಟ್ಟು ಯಾರಿಗೆಲ್ಲ ಆಸಕ್ತಿ ಇದೆ, ಯಾರೆಲ್ಲ ಇದುವರೆಗೆ ಜ್ಯೋತಿಷ್ಯ ಕಲಿತು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಓದಾಡ್ತಾ ಇದ್ದೀರಾ ಅಂತವ್ರು ದಯವಿಟ್ಟು ನಮ್ಮನ್ನ ಭೇಟಿ ಮಾಡಿ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ಆಗುತ್ತೆ. ಇದರ ಫೀಸ್ ಬಂದು 4600 ಇರುತ್ತೆ. ಈ 4600 ಅಲ್ಲಿ ನಿಮ್ಗೆ 275 ಪುಟಗಳ PDF ಫೈಲ್ ಅಥವಾ ಪುಸ್ತಕ ನಾವು ಕೊಡ್ತೇವೆ. ಅದರಲ್ಲಿ ಪಿನ್ ಟು ಪಿನ್ ನಿಮ್ಗೆ ಜ್ಯೋತಿಷದ ಮಾರ್ಗದರ್ಶನ ಇದೆ, ಜೊತೆಗೆ ಪ್ರಿಡಿಕ್ಷನ್ ಇದೆ, ಸ್ಪೂನ್ ಫೀಡ್ ಮಾಡಿಸುವಂತ ಪ್ರಿಡಿಕ್ಷನ್ ಅದರಲ್ಲಿ ಇದೆ. 275 ಪುಟಗಳ ಒಂದು ಪುಸ್ತಕ ಅಥವಾ PDF ಫೈಲ್ ಅಲ್ಲಿ. ಆನಂತರ ನಿಮ್ಗೆ ಮಧ್ಯಾಹ್ನದ ಲಂಚ್, ಟೀ, ಕಾಫಿ ಕೂಡ ಅದರಲ್ಲೇ ಬರುತ್ತೆ. ಬಹಳ ಫೇವರಬಲ್ ಆಗುತ್ತೆ. ದಯವಿಟ್ಟು ಬಂದು ನಮ್ಮನ್ನ ಸೇರ್ಕೊಳ್ಳಿ. ಆನಂತರ ಇದನ್ನೆಲ್ಲ ಕಲ್ತ್ಕೊಳ್ಳಿ. ಮೊದಲನೇ ದಿನ, 2ನೇ ದಿನ ಸಂಜೆ ನೀವು ಹಾಲಿಂದ ಹೊರಗೆ ಹೋಗ್ಬೇಕಾದ್ರೆ ಒಬ್ಬ ಹೊಸ ವ್ಯಕ್ತಿಯಾಗಿ ನೀವು ಅಲ್ಲಿಂದ ಹೊರ ಹೋಗ್ತೀರಾ, ಇದು ನಮ್ ಗ್ಯಾರಂಟಿ. ದಯವಿಟ್ಟು ಬನ್ನಿ ಅಂತ ಹೇಳ್ತೇನೆ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಇದರ ವಿವರಣೆಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಅಲ್ಲಿ ನಂಬರ್ ಅನ್ನ ತೆಗೆದುಕೊಂಡು ನಿಮ್ಮ ಸೀಟನ್ನ ನೀವು ಕಾಯ್ದಿರಿಸಿಕೊಳ್ಳಬಹುದು. ಬಹಳ ಫೇವರಬಲ್ ಆಗುತ್ತೆ. ಮೊದಲನೇದಕ್ಕೆ ಬಂದ್ಬೇಡ, ಮೇಷರಾಶಿ. ಓಕೆ, ಮೇಷ. ಈ ಮೇಷರಾಶಿಯವರಿಗೆ ನಿಮಿತ್ತಗಳ ಮುಖಾಂತರ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಬಂದು ರವಿ ಮಹಾರಾಜ್ ಎಲ್ಲಿದ್ದಾನೆ, ಇದರಲ್ಲಿ ಜಾತಕದಲ್ಲಿ 6ನೇ ಮನೆ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. ಸೊ 6ನೇ ಮನೆ ರವಿ ಯಾರು? ರವಿ ಬಂದು ಪಂಚಮಾಧಿಪತಿ, 6ನೇ ಮನೆಯಲ್ಲಿದ್ದಾನೆ. ಇದರ ಅರ್ಥ ಏನಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಸೂರ್ಯ ಇದ್ದಾನೆ ಹಸ್ತ ನಕ್ಷತ್ರದಲ್ಲಿ, ಕನ್ಯಾ ರಾಶಿಯಲ್ಲಿದ್ದಾನೆ. ಹಾಗಾದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಬಹಳ ಫೋಕಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ತುಂಬಾನೇ ಫೋಕಸ್ ಮಾಡಿ. ಇಷ್ಟವರೆಗೆ ಕಾರ್ಯಕ್ಷೇತ್ರದಲ್ಲಿ ನೀವು ಇನ್ಸಲ್ಟ್ ಆಗಿದೆ, ಯಾರೋ ಅವಮಾನ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ, ಅದೆಲ್ಲವನ್ನ ಮೆಟ್ಟಿ ನಿಂತು ಮುಂದೆ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದರಿಂದಾಗಿ ಎಲ್ಲವನ್ನ ಬಿಟ್ಟು ಅದರ ಬಗ್ಗೆ ಚಿಂತೆ ಮಾಡದೆ ಬಹಳ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಫೋಕಸ್ ಮಾಡಿ ಹೋಗ್ಬೇಕು. ನೀವು ನಿಮ್ಮ ಅವಮಾನ ಎಲ್ಲ ಕಳೆದು ಹೋಗುತ್ತೆ. ನೀವೊಂದು ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್. ಅದರ ಜೊತೆಗೆ ಸೂರ್ಯ ಪಂಚಮಾಧಿಪತಿಯಾಗಿ 6th ಹೌಸ್ ಅಲ್ಲಿ ಬಂದಿರೋದರಿಂದ ನಿಮ್ಮ ಸ್ನೇಹಿತರ ಜೊತೆಗೆ ಯಾವುದೇ ರೀತಿಯ ವ್ಯವಹಾರಗಳು ಬೇಡ, ದುಡ್ಡಿನ ವ್ಯವಹಾರಗಳು ಬೇಡ. ಪ್ರೀತಿ ಪ್ರೇಮ ಮಾಡುವವರಿಗೂ ಕೂಡ ಡಿಸ್ಪ್ಯೂಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ಇರ್ತವೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರ್ತವೆ. ಇಮ್ಮಿಡಿಯೇಟ್ ಆಗಿ ನೀವು ಮಾಡ್ಬೇಕಾದಂತಹ ಒಂದೇ ಒಂದು ಪರಿಹಾರ, ನೀವೇನ್ ಮಾಡಿ, ಆದಿತ್ಯ ಹೃದಯ ಸ್ತೋತ್ರದ ಪಠನೆ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಆನಂತರ ಸೋಮವಾರ ದಿನ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕೊಂಡು ಉದ್ದಂಡ ನಮಸ್ಕಾರ ಹಾಕಿ ಬನ್ನಿ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ರವಿಯಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಅಲ್ವಾ,
ಏನಾದ್ರೂ ಕೂಡ ಇದ್ರೆ ಅದು 100% ದೂರ ಆಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಮೇಷರಾಶಿಯವರು ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಪ್ರಶ್ನಾಕಾಲದಲ್ಲಿ ಅಲ್ವಾ, ವೃಷಭ ರಾಶಿ ಪ್ರಶ್ನಾಕಾಲದಲ್ಲಿ ನಮ್ಗೆ ಬಂದಿರುವಂತ ಪ್ಲಾನೆಟ್ಸ್ ಅಂದ್ರೆ ನಿಮಿತ್ತಗಳ ಮುಖಾಂತರ ಅಥವಾ ಶಕುನಗಳ ಮುಖಾಂತರ ನಮಗೆ ಬಂದಿರುವಂತ ಪ್ಲಾನೆಟ್ಸ್ ಒಂದು ಗುರು ಮಹಾರಾಜ. ಓಕೆ, ಗುರು ಈ ಜಾತಕ ಲಗ್ನದಲ್ಲೇ ಇದ್ದಾನೆ, ಅಂದ್ರೆ ರಾಶಿಯಲ್ಲೇ ಇದ್ದಾನೆ. ಆತ ಅಷ್ಟಮಾಧಿಪತಿ ಮತ್ತೆ ಲಾಭಾಧಿಪತಿಯಾಗಿ ಬಂದಿದ್ದಾನೆ. ಅಷ್ಟಮಾಧಿಪತಿಯಾಗಿ ಬಂದಿದ್ದಾನೆ ಅಂದಾಗ ಎಲ್ಲೋ ಒಂದ್ ಕಡೆ ನಿಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ. ಫ್ಯಾಟ್ ಜಾಸ್ತಿ ಮಾಡ್ಕೊಳ್ಬೇಡಿ, ಕೊಬ್ಬನ್ನ ಬೆಳೆಸ್ಕೊಳ್ಬೇಡಿ. ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಅಥವಾ ಯೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ನಿಮ್ಗೆ ಅಕ್ಟೋಬರ್ ತಿಂಗಳಲ್ಲಿ. ಮತ್ತೆ ಯಾವಾಗ್ಲೂ ಕಂಟಿನ್ಯೂ ಮಾಡಿ, ಪರವಾಗಿಲ್ಲ. ಅದರ ಜೊತೆಗೆ ಗುರು ಇದ್ದಾನೆ ಮೃಗಶಿರ ನಕ್ಷತ್ರ, ಅದು ವೃಷಭ ರಾಶಿಯಲ್ಲಿ ಇದ್ದಾನೆ. ಹಾಗಾದ್ರೆ ದುಡ್ಡಿನ ಹುಡುಕಾಟ, ದುಡ್ಡು ಬೇಕು, ದೊಡ್ಡ ಮಟ್ಟಿಗೆ ದುಡ್ಡು ಬೇಕು, ಯಾರಿಗೂ ಕೊಡ್ಲಿಕ್ಕೆ ದುಡ್ಡು ಬೇಕು, ಖರ್ಚು ಮಾಡ್ಲಿಕ್ಕೆ ದುಡ್ಡು ಬೇಕು, ಅಥವಾ ಯಾವುದೋ ಕಮಿಟ್ಮೆಂಟ್ಗೆ ದುಡ್ಡು ಬೇಕು ಅನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿ ಇರುತ್ತೆ. ಲಾಭ ಬೇಕು, ನಿಮ್ಗೆ ಇಚ್ಛೆ ಇರುತ್ತೆ, ಅದರ ಬಗ್ಗೆ ನೀವು ಹುಡುಕಾಟ ನಡೆಸ್ತೀರಾ. ನಡೆಸಿ ಪರವಾಗಿಲ್ಲ, ಅದು ಸಕ್ಸಸ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ನಿಮ್ಮ ಗುರು ಲಾಭಸ್ಥಾನದ ಅಧಿಪತಿಯಾಗಿ ಕೂಡ ಬಂದಿರುವುದರಿಂದ ಎಲ್ಲೋ ಒಂದ್ ಕಡೆ ಲಾಭದ ವಿಚಾರದಲ್ಲಿ ಮೋಸ, ಸ್ಯಾಲ್ರಿ ವಿಚಾರದಲ್ಲಿ ಮೋಸ, ಯಾರೋ ನಿಮ್ಗೆ ಹಣ ಕೊಡ್ಲಿಕ್ಕೆ ಅದರಲ್ಲಿ ಮೋಸಗಳನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ಕೂಡ ನಮ್ಮ ವೃಷಭ ರಾಶಿಯವರಿಗೆ ಉಂಟಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇಮಿಡಿಯೇಟ್ ಆಗಿ ನೀವೇನ್ ಮಾಡ್ಬೇಕು, ಪರಿಹಾರ ಏನ್ ಮಾಡ್ಕೊಳ್ಬೇಕು, ಎಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ, ಎಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗಿ ಕೂಡ್ಲೆ ಪೂಜೆ ಮಾಡಿಸ್ಕೊಂಡು ಬನ್ನಿ. ಗುರುವಾರ ದಿವಸ ಅಕ್ಟೋಬರ್ ತಿಂಗಳನ್ನ ಪ್ರತಿ ಗುರುವಾರ ಕೂಡ ಗುರುವಿನ ಟೆಂಪಲ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಗುರು ಚರಿತ್ರೆಯನ್ನ ಪಾರಾಯಣ ಮಾಡಿ. ಇದರ ಮುಖಾಂತರ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ದುಡ್ಡಿನ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ದುಡ್ಡು ಬೇಕಾಗುತ್ತೆ. ದೊಡ್ಡ ಮಟ್ಟಿಗೆ ದುಡ್ಡು ಬೇಕು. ಆ ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಈ ಒಂದು ಚಿಕ್ಕ ಪರಿಹಾರದಿಂದ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು. ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ನೀವು ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಮ್ಮ ನಿಮಿತ್ತಗಳ ಮುಖಾಂತರ ಅಥವಾ ಶಕುನಗಳ ಮುಖಾಂತರ ಬಂದಿರೋ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ. ಓಕೆ, ಶುಕ್ರ ಇದ್ದಾನೆ ಈ ಜಾತಕದಲ್ಲಿ, ಪಂಚಮದ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ, 5ನೇ ಮನೆ ರಿಸಲ್ಟ್. ಶುಕ್ರ ಇದ್ದಾನೆ ಸ್ವಾತಿ ನಕ್ಷತ್ರ. ಶುಕ್ರ ಬಂದು ಈ ಜಾತಕಕ್ಕೆ ಪಂಚಮಾಧಿಪತಿ ಮತ್ತೆ ವ್ಯಯಾಧಿಪತಿ ಆತ. ಹಾಗಾದ್ರೆ ಏನಾಗುತ್ತೆ, ಎಲ್ಲೊಂದ್ ಕಡೆ ಜಾಬ್ ಚೇಂಜ್ ಮಾಡುವ ವಿಚಾರದಲ್ಲಿ, ಜಾಬ್ ಚೇಂಜ್ ಮಾಡಬೇಕು, ಜಾಬ್ ಅಲ್ಲಿ ಸ್ಟೇಟಸ್ ಬೇಕು ಯಾವುದೇ ಒಂದು ರೂಪದಲ್ಲಿ, ಅದಕ್ಕೋಸ್ಕರ ತೀವ್ರಗತಿಯ ಪ್ರಯತ್ನ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಸಿಸ್ಟಮೆಟಿಕ್ ಆಗಿ ಪ್ರಯತ್ನ ಮಾಡಿ. ಮೇ ಬಿ ನಿಮ್ಗೆ ಆ ಒಂದು ನಿಮ್ಮ ಆಸೆ ಆಕಾಂಕ್ಷೆ ಈಡೇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಶುಕ್ರ ಇದ್ದಾನೆ ಸ್ವಾತಿ ನಕ್ಷತ್ರದಲ್ಲಿ. ಹಾಗಾದ್ರೆ ಇಲ್ಲೇನಾಗುತ್ತೆ, ಜಾಬ್ಗೆ ಬೇಕಾದಂತೆ, ಜಾಬ್ ಅಲ್ಲಿ ಚೇಂಜಸ್ಗೆ ಬೇಕಾದಂತೆ, ಜಾಬ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ಗೆ ಬೇಕಾದಂತೆ, ಟ್ರಾನ್ಸ್ಫರ್ ಆಗ್ಲಿಕ್ಕೆ ಬೇಕಾದಂತೆ, ಬೇರೆ ಕಡೆಗೆ ಹೋಗ್ಲಿಕ್ಕೆ ಬೇಕಾದಂತೆ, ಸ್ಟೇಟಸ್ ಕ್ರಿಯೇಟ್ ಆಗ್ಲಿಕ್ಕೆ ಬೇಕಾದಂತೆ ಯಾವುದೇ ಒಂದು ರೂಪದಲ್ಲಿ ನಾನು ಅದನ್ನ ಪಡೆದೇ ತೀರ್ತೇನೆ, ನಾನು ಅದನ್ನ ಮಾಡಿಯೇ ಮಾಡ್ತೇನೆ, ಈ ರೀತಿಯಾದ ಒಂದು ಮೆಂಟಾಲಿಟಿಯನ್ನು ಇಟ್ಕೊಂಡು ನೀವು ಹೋಗುವಂತ ಯೋಗ ಭಾಗ್ಯ ಖಂಡಿತ ಹೋಗಿ ಅಂತ ಹೇಳ್ತೇನೆ. ಒಂದೊಳ್ಳೆ ಸಕ್ಸಸ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಆನಂತರ ಪಂಚಮದ ಭಾವ ಅಂದ್ರೇನು, ಅದು ಬಂದು ನಿಮ್ಮ ವಿದ್ಯೆ, ಸ್ನೇಹಿತರು, ಪ್ರೀತಿ ಪ್ರೇಮ, ಮನರಂಜನೆ, ಇಷ್ಟ ದೇವರು, ತಾಯಿ ಕುಟುಂಬ, ತಂದೆಯ ಭಾಗ್ಯ ಎಲ್ಲವೂ ಕೂಡ ಇದೆ. ಓಕೆ, ಅಲ್ಲೇನಾಗುತ್ತೆ, ಒಂದು ವೇಳೆ ನೀವು ಪ್ರೀತಿ ಪ್ರೇಮದಲ್ಲಿ ಇದ್ದೀರಿ, ಆವಾಗ ಒಂದು ಹಠ ಬರುತ್ತೆ, ಈ ಪ್ರೀತಿ ಪ್ರೇಮ ನಾನು ಬಿಡುವುದೇ ಇಲ್ಲ ಅಂತ, ನಿನ್ನನ್ನ ಕೈ ಬಿಡಲ್ಲ, ನಿನ್ಗೆ ಜೀವನ ಕೊಡ್ತೇನೆ, ಈ ರೀತಿಯಾದ ಒಂದು ಮಾತುಕತೆ. ಅಥವಾ ಎಜುಕೇಶನ್ ಮಾಡಬೇಕು, ಈ ಒಂದು ಎಜುಕೇಶನ್ ಅನ್ನ ಅಥವಾ ಯಾವುದೇ ಒಂದು ರೀತಿ ಟಫ್ ಇರ್ಬೋದು, ಅದನ್ನ ಮಾಡಿಯೇ ತಿರ್ತೇನೆ ನಾನು, ಅದಕ್ಕೆ ಏನ್ ಬೇಕಾದ್ರೂ ಮಾಡಬಲ್ಲೆ, ಈ ಪರಿಸ್ಥಿತಿ. ಅಥವಾ ಸ್ನೇಹಿತರಿಗೆ ಬೇಕಾಗಿ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತ ಒಂದು ಮನೋಸ್ಥಿತಿ. ಪರವಾಗಿಲ್ಲ, ಚೆನ್ನಾಗಿದೆ. ಶುಕ್ರ ನಿಮ್ಗೆ ಪಂಚಮಾಧಿಪತಿ ಆಗಿರುವುದರಿಂದ ತುಂಬಾ ತೊಂದರೆ ಅಂತೂ ಖಂಡಿತ ಅಲ್ಲ, ಖಂಡಿತ ಪ್ರೊಸೀಡ್ ಆಗ್ಬೋದು. ಆದ್ರೂ ಕೂಡ ಕೆಲವೊಮ್ಮೆ ಅಬ್ಸ್ಟಕಲ್ಸ್ ಬಂದಾಗ, ಅಡೆತಡೆಗಳು ಬಂದಾಗ, ಡಿಸ್ಟರ್ಬೆನ್ಸ್ ಆದಾಗ ನೀವೇನ್ ಮಾಡ್ಬೇಕು, ಇಮ್ಮಿಡಿಯೇಟ್ ಆಗಿ ಎಲ್ಲಿ ದೇವಿಯ ದೇವಸ್ಥಾನ ಇದೆ ಆ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ, ಅಲ್ಲಿ ಕುಂಕುಮಾರ್ಚನೆ ಕೊಟ್ಟು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಆ ದೇವಿ ಹತ್ರ. ಇದರ ಮುಖಾಂತರ ನಮ್ಮ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಮೇ ಬಿ ಎಲ್ಲವೂ ಕೂಡ ಪರಿಹಾರ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಟ್ರೈ ಮಾಡಿ, ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಶಕುನಗಳ ಮುಖಾಂತರ, ನಿಮಿತ್ತಗಳ ಮುಖಾಂತರ ಬಂದಿರುವಂತ ಪ್ಲಾನೆಟ್ಸ್ ಬಂದು ರವಿ ಮಹಾರಾಜ. ರವಿ ಎಲ್ಲಿದ್ದಾನೆ, 3rd ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ, 3ನೇ ಮನೆ. ಹಾಗಾದ್ರೆ ಇಲ್ಲೇನಾಗುತ್ತೆ, ರವಿ ಯಾರು ಈ ಜಾತಕಕ್ಕೆ, ಆತ ದ್ವಿತೀಯಾಧಿಪತಿ ಅಂದ್ರೆ ಧನಾಧಿಪತಿಯಾಗಿ 3ನೇ ಮನೆಯಲ್ಲಿದ್ದಾನೆ ಕೇತು ಜೊತೆಗೆ. ಅದರ ಅರ್ಥ ಏನು, ದುಡ್ಡನ್ನ 3ನೇ ಪಾರ್ಟಿಗೆ ಕೊಟ್ಟು ಪರಿತಪಿಸುವಂತದ್ದು, ಡಿಸ್ಪ್ಯೂಟ್ ಆಗುವಂತದ್ದು, ತೊಂದರೆಗೊಳಗಾಗುವಂಥದ್ದು, ಮೋಸ ಆಗುವಂಥದ್ದು ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಯಾವುದೋ ಒಂದು ಕಲಿಕೆ, ರಹಸ್ಯ ವಿದ್ಯೆಗಳ ಕಲಿಕೆ, ಅಥವಾ ಇನ್ಯಾವುದೋ ಒಂದು ಏನೋ ಒಂದು ರಹಸ್ಯ ವಿದ್ಯೆಗಳ ಕಲಿಕೆ, ಆ ಕಲೀಲಿಕ್ಕೆ ಬೇಕಾಗಿ ದುಡ್ಡನ್ನ ಹಾಕಿ ಅದರಲ್ಲಿ ಮೋಸ ಹೋಗುವಂಥದ್ದು, ಅದರಲ್ಲಿ ಸಮಸ್ಯೆ ಆಗುವಂಥದ್ದು, ಏನು ಸಿಗದೆ ಪರಿತಪಿಸುವಂಥದ್ದು. ಏನೋ ಕಲೀಲಿಕ್ಕೆ ಹೋದಪ್ಪ, ಏನೋ ದೊಡ್ಡ ಮಟ್ಟಿಗೆ ಸಿಗುತ್ತೆ ಅಂತ ಹೋದೆ, ಬಟ್ ಈಗ ಏನು ಸಿಗ್ತಾ ಇಲ್ಲ, ಪರಿತಪಿಸುವಂಥದ್ದು.
ಈ ಪರಿಸ್ಥಿತಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಅಕ್ಟೋಬರ್ ತಿಂಗಳು ಪೂರ್ತಿ ಯಾವುದೇ ಕಾರಣಕ್ಕೂ ದುಡ್ಡನ್ನು ಯಾರಿಗಾದ್ರೂ ಕೊಡುವುದಾಗ್ಲಿ, ಯಾವುದೇ ಒಂದು ರಹಸ್ಯ ವಿದ್ಯೆಗಳನ್ನ, ರಹಸ್ಯ ಯಾಕೆ ಹೇಳ್ತಾ, ಯಾಕಂದ್ರೆ ಅಲ್ಲಿ ಕೇತುವಿನ ಇಂಪ್ಯಾಕ್ಟ್ ಇದೆ, 3ನೇ ಮನೆ ಕಲಿಕೆ. ಹಾಗಾದ್ರೆ ಬುಧನು ಜೊತೆಗಿದ್ದಾನೆ, ಅದು ಕಲಿಕೆಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅಲ್ಲಿ ಕೇತು ಇರುವುದರಿಂದ ಏನಾಗುತ್ತೆ, ನೀವೇನು ಯೋಚನೆ ಮಾಡಿದ್ರೆ ಅರ್ಧ ಸಿಗುತ್ತೆ, ಪೂರ್ತಿ ಸಿಗ್ಲಿಕ್ಕೆ ಬಿಡಲ್ಲ. ಇದೊಂದು ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಬಹಳ ಯೋಚನೆ ಮಾಡಿ ಹೋಗಿ. ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ವಿದೇಶ ಪ್ರಯಾಣ ಮಾಡಬೇಕು, ಮೇ ಬಿ ಡಿಸ್ಟರ್ಬೆನ್ಸ್ ಇರುತ್ತೆ. ನಿಮ್ಮ ತಂದೆ ಆರೋಗ್ಯದಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು, ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಖುದ್ದು ನಿಮ್ಮ ಆರೋಗ್ಯ ಕೂಡ ಟ್ರಾವೆಲಿಂಗ್ ಮಾಡುವಾಗ ತುಂಬಾನೇ ತೊಂದರೆಗೊಳಗಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಬಹಳ ಕೇರ್ ತಗೊಳ್ಬೇಕಾದಂತ ಅನಿವಾರ್ಯತೆ ಉಂಟು. ಕರ್ಕಟಕ ಲಗ್ನದವರು, ಕರ್ಕಟಕ ರಾಶಿಯವರು, ಇಲ್ಲಿ ಲಗ್ನ ಹೇಳಿದ್ರೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಕರ್ಕಟಕ ರಾಶಿಯವರು ಬಹಳ ವಿಶೇಷ ರೀತಿಯಲ್ಲಿ ಒಂದೇ ಒಂದು ರೆಮಿಡೀಸ್ ಅನ್ನು ಹೇಳ್ಕೊಡ್ತೇನೆ, ಅದನ್ನ ಫಾಲೋ ಮಾಡಿ. ಒಂದನೇದಾಗಿ ದುಡ್ಡು ಕೊಡಬಾರ್ದು ಅಕ್ಟೋಬರ್ ತಿಂಗಳಲ್ಲಿ. ಒಂದು ವೇಳೆ ಕೊಡ್ಲೇಬೇಕಂದಾಗ ಸರಿ ಪೇಪರ್ ವರ್ಕ್ ಮಾಡಿ ಕೊಡಿ, ಸ್ಟ್ಯಾಂಪ್ ಪೇಪರ್ಲಿ ಬರೆದುಕೊಂಡು ಇಟ್ಟುಕೊಡಿ, ಅದು ಫೇವರೇಬಲ್ ಆಗುತ್ತೆ. ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಜಾಗೃತರಾಗಿರಿ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಒಬ್ಬರೇ ಹೋಗಬೇಡಿ. ಸೊ ಇದೆಲ್ಲ ಒಂದು ಪ್ರಿಕಾಷನ್ ತಗೊಳ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ. ಒಟ್ಟಿಗೆ ನಿಮ್ಮ ಕುಟುಂಬ ಸ್ಥಾನ, ವಾಣಿಸ್ಥಾನ, ಧನಸ್ಥಾನ ಮತ್ತೆ ಥರ್ಡ್ ಹೌಸ್, ಇದೆಲ್ಲ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ. ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ. ಒಂದೇ ಒಂದು ಮಾಡ್ಬೇಕು. ನೀವು ಏನ್ ಮಾಡ್ಬೇಕು, ಒಂದೇ ಮಂತ್ರ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ಮಂತ್ರದ ಪಠಣೆಯನ್ನ ತಿಂಗಳು ಪೂರ್ತಿ ನೀವು ಮಾಡಿದಾಗ ಕರ್ಕಾಟಕ ರಾಶಿಯವರಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಸೂರ್ಯನಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ಆಗುತ್ತೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನ ಮಾಡಿಕೊಳ್ಳಿ, ಖಂಡಿತ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಪ್ರಶ್ನಾಕಾಲದಲ್ಲಿ ಅಥವಾ ಶಕುನಗಳ ಮುಖಾಂತರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ರಾಹು ಮಹಾರಾಜ 8ನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ. ಉತ್ತರ ಭಾದ್ರ ನಕ್ಷತ್ರದಲ್ಲಿದ್ದಾನೆ. ಇದರ ಅರ್ಥ ಏನು? 8ನೇ ಮನೆ ಅಂದ್ರೆ 8ನೇ ಮನೆ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಕುಟುಂಬ, ಅವರ ಧನಸ್ಥಾನ, ಅವರ ವಾಣಿಸ್ಥಾನ, ಆನಂತರ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ. ಓಕೆ, ಅನ್ಸೆಸ್ಟರ್ಸ್ ಪ್ರಾಪರ್ಟಿ. ಹಾಗಾದ್ರೆ ಎಲ್ಲೊಂದ್ ಕಡೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆಗಳಾಗ್ಬೋದು, ಸಮಸ್ಯೆಗಳಾಗ್ಬೋದು, ಅಥವಾ ನೀವು ಅವ್ರಿಗೆ ಬೇಕಾದಾಗೆ ವರ್ತನೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಬರ್ಬೋದು, ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಬರ್ಬೋದು. ಮೀನರಾಶಿಯಲ್ಲಿ ರಾಹು ಇರೋದ್ರಿಂದ ಅದನ್ನು ಬಿಟ್ಟು ಬಿಡಬೇಕಾದಿತ್ತು. ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸಿಂಹರಾಶಿಯವರಿಗೆ ಎಲ್ಲೋ ಒಂದ್ ಕಡೆ ಪ್ರಾಪರ್ಟಿ ವಿಚಾರದಲ್ಲಿ, ಅಂದ್ರೆ ಅದು ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಇದೆ. ನಾನು ಹೇಳ್ತೀನಿ ಅದು ಕೋರ್ಟ್ ಕಚೇರಿಗೆ ಹೋಗದಂತೆ ನೋಡ್ಕೊಳ್ಳಿ. ಅದರ ಜೊತೆಗೆ ಬಹಳ ವಿಶೇಷ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಮಾತಿನಿಂದ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ. ಸೊ ಇದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ನಿಮ್ಗೆ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಓಕೆನಾ, ಗೊತ್ತಾಯ್ತು. ಆ ನಂತರ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ. ಅವ್ರ ಹತ್ರ ಮಾತಾಡುವಾಗ ಜಾಗೃತರಾಗಿರಿ. ಅದರ ಜೊತೆಗೆ ಅಲ್ಲಿ ಏನೋ ಮೋಸದ ಛಾಯೆ ಇರುತ್ತೆ, ತೋ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಂತ ಮಾತುಗಳನ್ನು ಆಡಬೇಡಿ. ಆನಂತರ ನಿಮ್ಮ ಪಾರ್ಟ್ನರ್ನ ಹಣಕಾಸಿನ ವಿಚಾರದ ಬಗ್ಗೆ ಕೂಡ ಹೆಚ್ಚಿಗೆ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಅನ್ಯಥ ತೊಂದರೆಗಳಾಗ್ಬೋದು. ರಾಹು ಏನ್ ಮಾಡ್ತಾನೆ, ನೇರವಾಗಿ 2ನೇ ಮನೆ ನೋಡ್ತಾನೆ. ನಿಮ್ಗೆ ಏನಾಗುತ್ತೆ, ಕುಟುಂಬದಲ್ಲಿ ಡಿಸ್ಪ್ಯೂಟ್ಸ್ ಗಳನ್ನ ಕ್ರಿಯೇಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ, ಅದನ್ನ ಮಾಡ್ಕೋಬೇಕು. ಒಟ್ಟಾರೆ ಸಿಂಹರಾಶಿಯವರು 2024 ಅಕ್ಟೋಬರ್ ತಿಂಗಳಿಗೆ ಬಹಳ ಜಾಗೃತರಾಗಿರ್ಬೇಕಾದ ಅನಿವಾರ್ಯತೆ ಉಂಟು. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ, ನೀವು ಟ್ರಾವೆಲಿಂಗ್ ಮಾಡುವಾಗ ಕೂಡ, ಡ್ರೈವಿಂಗ್ ಮಾಡುವಾಗ ಕೂಡ ಬಹಳಷ್ಟು ಜಾಗೃತರಾಗಿರ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಪರಿಹಾರ ಏನ್ ಮಾಡ್ಬೇಕು, ಒಂದು ವೇಳೆ ನೀವು ದಕ್ಷಿಣ ಕನ್ನಡದವರಾಗಿದ್ರೆ ಇಮ್ಮಿಡಿಯೇಟ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿ ಬನ್ನಿ. ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಸಾಧ್ಯ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಹರಕೆ ಹೇಳಿ 101 ರೂಪಾಯಿ ತೆಗೆದಿಡಿ, ಮತ್ತೆ ಯಾವತ್ತಾದ್ರೂ ಹೋಗಿ ಅಲ್ಲಿ ಹರಕೆಯನ್ನು ತೀರಿಸಿ ಬನ್ನಿ, ಅದು ಫೇವರಬಲ್ ಆಗುತ್ತೆ. ಅಥವಾ ಏನು ಮಾಡಕ್ಕಾಗಲ್ಲ, ಎಲ್ಲಿಯಾದ್ರೂ ನಾಗದೇವರ ಸಾನ್ನಿಧ್ಯ ಇದೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಇಮ್ಮಿಡಿಯೇಟ್ ಆಗಿ ಮಾಡ್ಬೇಕಾದನ್ನ, ನಾಗದೇವರ ಸಾನ್ನಿಧ್ಯ ಎಲ್ಲಿದೆಯೋ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಇದರ ಮುಖಾಂತರ ಕೂಡ ನಿಮ್ಗೆ, ಅಂದ್ರೆ ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ದೂರ ಆಗ್ತವೆ. ತುಂಬಾನೇ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಶಕುನಗಳ ಮುಖಾಂತರ ಅಥವಾ ನಿಮಿತ್ತಗಳ ಮುಖಾಂತರ ಬಂದಿರುವಂತ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ. ಶುಕ್ರ ಎಲ್ಲಿದ್ದಾನೆ, 2ನೇ ಮನೆ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. ಓಕೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಭಾಗ್ಯಾಧಿಪತಿ 2ನೇ ಮನೆ ಅಧಿಪತಿಗೆ 2ನೇ ಮನೆಯಲ್ಲಿದ್ದಾನೆ, ತೊಂದರೆ ಇಲ್ಲ ಅಂತ ಹೇಳ್ಬೋದು. ಬಟ್ ಆತ ಇದ್ದಾನೆ ಸ್ವಾತಿ ನಕ್ಷತ್ರ. ತೋ ಇಲ್ಲೇನಾಗುತ್ತೆ, ಅದರ ಅಧಿಪತಿ 7th ಹೌಸ್ ಅಲ್ಲಿ ಇದ್ದಾನೆ ರಾಹು. ತೋ ಇಲ್ಲೇನಾಗುತ್ತೆ, ಬಹಳ ವಿಶೇಷ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ, ಇವನ್ ನಿಮ್ಮ ಪಾರ್ಟ್ನರ್ಗೆ ಏನಾದ್ರು ತೊಂದರೆ ಇದೆ, ಪಾರ್ಟ್ನರ್ಗೆ ಸಮಸ್ಯೆ ಇದೆ, ಪಾರ್ಟ್ನರ್ಗೆ ಎಲ್ಲೊಂದ್ ಕಡೆ ಅನಾರೋಗ್ಯ ಇದೆ, ನೀವೇನ್ ಮಾಡ್ತೀರಾ, ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಪಾರ್ಟ್ನರ್ ನಾನು ಬಚಾವ್ ಮಾಡಿಕೊಳ್ತೇನೆ ಅಂತ ಒಂದು ಜಿದ್ದಿಗೆ ಬಿದ್ದು ಅವ್ರಿಗೆ ಬೇಕಾದಂತ ಟ್ರೀಟ್ಮೆಂಟ್ ಅನ್ನು ಕೊಡಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ. ಟ್ರೈ ಮಾಡಿ ನೋಡ್ಬೋದು, ಏನು ತೊಂದರೆ ಇಲ್ಲ. ಇನ್ನು ಕೆಲವರಿಗೆಲ್ಲ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಯೋಗ್ಯ ವಯಸ್ಕರು ಪ್ರೀತಿ ಪ್ರೇಮ ಮಾಡಿರ್ತಾರೆ, ಯಾರ ಜೊತೆನೂ ಪ್ರೀತಿ ಪ್ರೇಮ ಇನ್ನೇನೋ ಮಾಡಿರ್ತಾರೆ. ಓಕೆ, ಸೊ ಅವ್ರಿಗೆಲ್ಲ ಏನಾಗುತ್ತೆ, ಈ ಪ್ರೀತಿ ಪ್ರೇಮ ನಾನು ನಿನ್ನನ್ನು ಮದುವೆ ಆಗೀನೇ ತೀರ್ತೇನೆ
ಅದು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಯಾರ ಹತ್ರ ಹೋರಾಟ ಮಾಡ್ಬೇಕಾದ್ರೂ ಪರವಾಗಿಲ್ಲ, ನಾನು ಅದನ್ನ ಮಾಡಿಯೇ ಮಾಡ್ತೇನೆ. ಯಾಕಂದ್ರೆ ಶುಕ್ರ ಸ್ವಾತಿ ನಕ್ಷತ್ರದಲ್ಲಿದ್ದಾನೆ, ನಾನು ಅದನ್ನ ಮಾಡಿಯೇ ಮಾಡ್ತೇನೆ, ನಾನು ಅದಕ್ಕೆ ಬೇಗ ಹೋರಾಟ ಆ ಒಂದು ಛಲದಿಂದ ಹೋಗುವಂತ ಒಂದು ಯೋಗ ಕೂಡ ನಿಮ್ಮ ಪಾಲಿಗಿದೆ. ಕೆಲವರಿಗೆಲ್ಲ ಮದುವೆ ವಿಚಾರದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗುತ್ತೆ, ತೊಂದರೆಗಳಾಗ್ಬೋದು, ಆದ್ರೂ ಅದನ್ನು ನಿಭಾಯಿಸ್ತೇನೆ ಅನ್ನೋ ಛಲ ನಿಮ್ಮಲ್ಲಿರುತ್ತೆ. ಕೆಲವರಿಗೆ ಡಿಸ್ಪ್ಯೂಟ್ ಅಂದ್ರೆ ಕೋರ್ಟ್ ಕಚೇರಿ ಬರುವಂತ ಸಾಧ್ಯತೆಗಳು ಅಥವಾ ಇದುವರೆಗೆ ಉಂಟು, ಅಲ್ಲಿ ಕೂಡ ಹಠ ಬರುತ್ತೆ, ನಾನು ಗೆದ್ದು ತೋರಿಸ್ತೇನೆ, ನಾನು ಅದನ್ನ ಎಲ್ಲಾ ರೀತಿಯಲ್ಲಿ ಕೂಡ ಅದಕ್ಕೆ ಏನ್ ಬೇಕು ಅದನ್ನ ಮಾಡಿ ಅದನ್ನ ಗೆದ್ದೇ ಗೆಲ್ತೇನೆ. ಈ ರೀತಿ ಹಠದಲ್ಲಿ ಸಾಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಶುಕ್ರ 2ನೇ ಮನೆಯಲ್ಲಿ ಇರೋದ್ರಿಂದ ಹಣಕಾಸು ಕೂಡ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಮಾಡಿಯೇ ಮಾಡ್ತದೆ. ದುಡ್ಡು ಬೇಕಾಗುತ್ತೆ ನಿಮ್ಗೆ, ಖರ್ಚು ಮಾಡ್ಲಿಕ್ಕೆ ದುಡ್ಡು ಬೇಕಾಗುತ್ತೆ, ಖರ್ಚು ವೆಚ್ಚಗಳು ಕೂಡ ತೀವ್ರಗತಿಯಲ್ಲಿ ಹೋಗ್ಬೋದು ನಿಮ್ಗೆ, ಪರವಾಗಿಲ್ಲ ಮ್ಯಾನೇಜ್ ಮಾಡ್ಬೋದು, ಅಂತದಿನ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಓಕೆ, ಸೊ ಇಷ್ಟು ಪ್ರಿಡಿಕ್ಷನ್ ಏನ್ ಮಾಡಿದ್ದೇನೆ ಇದೆಲ್ಲ ನಿಮ್ಗೆ ಅಕ್ಟೋಬರ್ ತಿಂಗಳಲ್ಲಿ ಘಟಿಸುವಂತ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವು ಇಮಿಡಿಯೇಟ್ ಆಗಿ ಮಾಡುವಂತಹ ಪರಿಹಾರ ಏನು, ಯಾವ್ದಾದ್ರು ದೇವಿ ಟೆಂಪಲ್ ಪಕ್ಕದಲ್ಲಿ ಎಲ್ಲಿ ದೇವಿ ಟೆಂಪಲ್ ಇದೆ ನೋಡಿ, ದಯವಿಟ್ಟು ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ಹೂವಿನ ಪೂಜೆಯನ್ನ ಕೊಡಿ, ಅಲ್ಲಿ ಪ್ರಾರ್ಥನೆ ಮಾಡಿ, 3 ಪ್ರದಕ್ಷಿಣೆಗಳನ್ನ ಹಾಕಿ ನಮಸ್ಕಾರ ಮಾಡಿ ಬನ್ನಿ ದೇವಿಗೆ, ದೇವಿಯ ದರ್ಶನ ಮಾಡಿ. ಡೆಫಿನೆಟ್ ಆಗಿ ನಿಮ್ಗೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ನಿವಾರಣೆ ಆಗುತ್ತೆ. ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಯಾವುದೇ ಒಂದು ರೀತಿಯ ಅದು ಕೂಡ 7th ಹೌಸ್ ಮತ್ತೆ 2nd ಹೌಸ್ ಅಂದ್ರೆ ಕುಟುಂಬ ಸ್ಥಾನ ಮತ್ತೆ ನಿಮ್ಮ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ದೂರ ಆಗ್ಲಿಕ್ಕೆ ಶುರುವಾಗ್ತವೆ. ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ತುಲಾರಾಶಿ. ತುಲಾರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಪ್ರಶ್ನಾಕಾಲದಲ್ಲಿ ಬಂದಿರುವಂತ ಪ್ಲಾನೆಟ್ಸ್ ಬಂದು ರವಿ ಮಹಾರಾಜ ಎಲ್ಲಿದ್ದಾನೆ? 12th ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ. 12ನೇ ಮನೆ ಅಂದ್ರೆ ಅದು ಸಾಧಾರಣ ಮಟ್ಟಿಗೆ ನಿಮ್ಮನ್ನು ಹಾಸ್ಪಿಟಲ್ಗೆ ಕಳಿಸಬಹುದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಹುದು. 12ನೇ ಮನೆಯಲ್ಲಿ ಸೂರ್ಯ ಒಳ್ಳೆ ರಿಸಲ್ಟ್ ಅಲ್ಲ, ಆತನಿಗೆ ಅಲ್ಲಿ ಡೆತ್ ಮರಣಕಾರಕ ಅಂತ ಕರೆದಿದ್ದಾರೆ, ಮರಣಕಾರಣ ಸ್ಥಾನ ಆತನಿಗೆ. ಅದರಿಂದಾಗಿ ಆತ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ ಆ ಮೂಮೆಂಟ್ ಅಲ್ಲಿ ನೋಡಿ, ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡ್ತೀರಾ, ಖುದ್ದು ಡ್ರೈವಿಂಗ್ ಮಾಡ್ತೀರಾ, ನೀವು ವಿದೇಶ ಪ್ರಯಾಣ ಮಾಡ್ತೀರಾ, ನೀವೇನೇ ಮಾಡೋದು ಕ್ಯಾರ್ ತಗೊಳ್ಬೇಕಾದ ಅನಿವಾರ್ಯತೆ ಉಂಟು. ಡ್ರೈವಿಂಗ್ ಮಾಡುವಾಗ ಒಬ್ಬರೇ ಹೋಗುವಂತಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆನಂತರ ವಿದೇಶಕ್ಕೆ ಹೋಗ್ಬೇಕಾದ್ರೂ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಅದು ವಿದೇಶದಲ್ಲಿ ಯಾರಿದ್ದಾರೆ ತುಲಾರಾಶಿಯವರು, ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಇರ್ತವೆ. ಟ್ರಾವೆಲಿಂಗ್ ಮಾಡಿದಾಗ ಜಾಸ್ತಿನೇ ಪ್ರಾಬ್ಲಮ್ ಆಗ್ಬೋದು, ಅದರ ಬಗ್ಗೆ ಗಮನ ಕೊಡಿ. ಇನ್ನು ಸೂರ್ಯ ಇದ್ದಾನೆ ಹಸ್ತ ನಕ್ಷತ್ರದಲ್ಲಿ, ಅದರ ಅರ್ಥ ಏನು? ನಿಂಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ತೊಂದರೆ ಕ್ರಿಯೇಟ್ ಆಗುತ್ತೆ. ದಯವಿಟ್ಟು ನೀನು ಆರೋಗ್ಯದ ಬಗ್ಗೆ ಫೋಕಸ್ ಮಾಡುವಂತ ಉಂಟು. ಹಾಗಾದ್ರೆ ನೀವು ಫೋಕಸ್ ಮಾಡ್ಬೇಕಾಗುತ್ತೆ. ಹಾಸ್ಪಿಟಲ್ಗೆ ಅಂತೂ ಕಳಿಸ್ತಾನಂತ. ಸೂರ್ಯ ಏನ್ ಮಾಡ್ತಾನೆ? 6ನೇ ಮನೆಯನ್ನು ನೋಡ್ತಾನೆ. 6ನೇ ಮನೆ ರೋಗ ಋಣರಿಪು, ಅಲ್ಲಿ ರಾಹು ಇದ್ದಾನೆ. ಅದ್ರ ಮುಖಾಂತರ ನಿಮ್ಮ ತಂದೆಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಅಥವಾ ತಂದೆಯ ಆಸ್ತಿ ಪಾಸ್ತಿ ಇದೆ, ತಂದೆಯ ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿಯ ಬಟವಾಡೆಯಲ್ಲಿ ತೊಂದರೆ ಆಗ್ಬೋದು, ಅಥವಾ ತಂದೆಯ ಪ್ರಾಪರ್ಟಿಯಲ್ಲಿ ತೊಂದರೆ ಆಗ್ಬೋದು, ಅಥವಾ ತಂದೆಗೆ ಖುದ್ದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಸೊ ಅದಕ್ಕೋಸ್ಕರ ವಿಶೇಷವಾಗಿ ನಮ್ಮ ತುಲಾರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆನೇ ತುಂಬಾ ಗಮನ ಕೊಡಬೇಕು, ಹೆಲ್ತ್ ಬಗ್ಗೆನೇ ತುಂಬಾ ಗಮನ ಕೊಡಬೇಕು. ಎಲ್ಲಾ ರೀತಿಯಲ್ಲಿ ಕೂಡ ಗಂಡ ಹೆಂಡತಿ ಮಧ್ಯೆ ಅದೇನು ಬೆಡ್ರೂಮ್ ಲೈಫ್ ಇದೆ, ಅದು ಡಿಸ್ಟರ್ಬೆನ್ಸ್ ಆಗುತ್ತೆ. ಒಂದೇ ಒಂದು ಕಿವಿ ಮಾತು ಹೇಳ್ತೇನೆ, ಏನ್ ಮಾಡ್ಬೇಕು ತುಲಾರಾಶಿಯವರು, ಬಹಳ ವಿಶೇಷ ರೀತಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಬೆಡ್ರೂಮ್ ಏನಿದೆ ಅಲ್ಲಿ ಯಾವುದೇ ಬದಲಾವಣೆ ಮಾಡಬೇಡಿ. ಅದು ಪೇಂಟ್ ಇರ್ಬೋದು, ಕಾಟ್ ಚೇಂಜ್ ಮಾಡಿರ್ಬೋದು, ಏನು ಬದಲಾವಣೆ ಮಾಡಬೇಡಿ ಅಕ್ಟೋಬರ್ ತಿಂಗಳಲ್ಲಿ. ಮತ್ತೆ ಬೇಕಾದ್ರೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬೆಡ್ಶೀಟ್ ಅನ್ನು ಚೇಂಜ್ ಮಾಡುವ ವಿಷಯ ಬೇರೆ, ಬಾಕಿ ವಿಚಾರ ಬದಲಾವಣೆ ಮಾಡ್ಲಿಕ್ಕೆ ಹೋಗೋದು ಬೇಡ ನಮ್ಮ ತುಲಾರಾಶಿಯವರು. ಸೊ ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನು, ಇಲ್ಲಾಂದ್ರೆ ಒಂದು ವೇಳೆ ಅದು ಆಕ್ಟಿವೇಟ್ ಆಗ್ಬಿಡ್ತು, ಮೇ ಬಿ ಸಮಸ್ಯೆ ಕೂಡ ಆಗ್ಬೋದು. ಅದಕ್ಕೋಸ್ಕರ ಸುಮ್ಮನೆ ಇರುವುದು ಒಳ್ಳೇದು. ಆನಂತರ ನಿಮ್ಮ ಆರೋಗ್ಯಕ್ಕೆ ಜಾಸ್ತಿ ಫೋಕಸ್ ಮಾಡಿ, ಅದು ಒಳ್ಳೆ ರಿಸಲ್ಟ್ ಅನ್ನು ಕ್ರಿಯೇಟ್ ಅಂತ ಮಾಡುತ್ತೆ. ಸದ್ಯಕ್ಕೆ ಏನ್ ಮಾಡ್ಬೇಕು ನೀವು? 12ನೇ ಮನೆಯಲ್ಲಿ ಸೂರ್ಯ, ಅದಕ್ಕೋಸ್ಕರ ಆದಿತ್ಯವಾರ ದಿನ ಅಂದ್ರೆ ಆ ಸಂಡೇ ಒಂದು 10 ಕಿಲೋ ಗೋಧಿಯನ್ನ ನಿಮ್ಮ ಕೈಯಿಂದ ಯಾರಿಗಾದ್ರು ದಾನ ಮಾಡಿ. ಅದನ್ನ 4 ಸಂಡೇ ಮಾಡಿದ್ರು, 4 ರವಿವಾರ ಮಾಡಿದ್ರು ಫೇವರಬಲ್ ಆಗುತ್ತೆ. ಸಾಧ್ಯನೇ ಇಲ್ಲ, 1 ರವಿವಾರ ಮಾಡಿದ್ರು ಫೇವರಬಲ್ ಆಗುತ್ತೆ, ತೊಂದರೆ ಇಲ್ಲ. ಗೋಧಿಯನ್ನ ದಾನ ಮಾಡುವುದು ಅತ್ಯುತ್ತಮವಾದ ಪರಿಹಾರ ನಿಮ್ಮ ಪಾಲಿಗೆ. ಸೊ ಇದನ್ನ ನಮ್ಮ ತುಲಾರಾಶಿಯವರು ಫಾಲೋ ಮಾಡಿ ನೋಡಿ, ಗೆಲ್ಲುವಂತ ಯೋಗ ಭಾಗ್ಯ ಅಕ್ಟೋಬರ್ ತಿಂಗಳಲ್ಲಿ ಖಂಡಿತ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ರಾಶಿಯವರಿಗೆ ಪ್ರಶ್ನಾಕಾಲ ಅಥವಾ ಶಕುನ ಅಥವಾ ನಿಮಿತ್ತಗಳ ಮುಖಾಂತರ ಬಂದಿರೋ ಪ್ಲಾನೆಟ್ಸ್ ಬಂದು ಕೇತು ಮಹಾರಾಜ 11ನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ. 11ನೇ ಮನೆ ಬಂದೇನು? ನಿಮ್ಮ ಲಾಭ, ನಿಮ್ಮ ಸ್ಯಾಲ್ರಿ. ಆನಂತರ ನಿಮ್ಮ ಮಕ್ಕಳ ಪಾರ್ಟ್ನರ್, ನಿಮ್ಮ ಮಕ್ಕಳು ಯಾರು ಇರ್ತಾರೆ ಅವರಿಗೆ ಪಾರ್ಟ್ನರ್. ಈಗ ಮಕ್ಕಳ ಪಾರ್ಟ್ನರ್ನ ವಿಚಾರದಲ್ಲಿ ಬ್ಲೈಂಡ್ ಆಗಿ ನೀವು ಹೋಗುವ ಹಾಗಿಲ್ಲ. ಕೇತು ಇದ್ದಾನೆ ಹಸ್ತ ನಕ್ಷತ್ರ, ಅದರಲ್ಲಿ ತುಂಬಾನೇ ವಿಚಾರ ವಿಮರ್ಶೆ ಮಾಡಿ ಮುಂದುವರಿಬೇಕಂತ ಒಂದು ಇಂಡಿಕೇಶನ್ ಇದೆ. ಮಕ್ಕಳು ಹೇಳಿದ್ರು, ಯಾರೋ ಹೇಳಿದಂತೆ ಕೇಳ್ಕೊಂಡು ನೀವು ಹೋಗುವಾಗಿಲ್ಲ. ಮಕ್ಕಳಿಗೆ ಮದುವೆ ಮಾಡಬೇಕಾದಂತ ಸಂದರ್ಭದಲ್ಲಿ ಅದು ವೃಶ್ಚಿಕ ರಾಶಿಯವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ನಿಮ್ಮ ಸ್ಯಾಲ್ರಿ ವಿಚಾರ, ಅದರಲ್ಲಿ ಸ್ಯಾಟಿಸ್ಫೈಡ್ ಇರಲ್ಲ, ಪ್ರಾಬ್ಲಮ್ ಇರುತ್ತೆ, ಸಾಕಾಗಲ್ಲ, ಇನ್ನೇನೋ ಮಾಡ್ಬೇಕು ಆ ರೀತಿ. ಬಟ್ ನಿಮ್ಮ ಕೆಲಸದಲ್ಲಿ ನೀವೇನ್ ಮಾಡ್ಬೇಕು? ಕಾರ್ಯಕ್ಷೇತ್ರದಲ್ಲಿ ಫೋಕಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಸ್ಯಾಲ್ರಿಯಲ್ಲಿ ಬಡೋತ್ರಿ ಆಗುತ್ತೆ, ಸ್ಯಾಲ್ರಿಯಲ್ಲಿ ಅದೇನ್ ಬೇಕೋ ಅದು ನಿಮ್ಗೆ ಸಿಗುತ್ತೆ. ಆನಂತರ
ಕೇತು ಲಾಭ ಕೊಡ್ತಾರೆ. ಹಾಗಾದ್ರೆ ಯಾರೋ ಲಾಭ ಕೊಡ್ಬೇಕು ಅದರಿಂದ ಪ್ರಾಬ್ಲಮ್ ಆಗ್ಬೋದು, ಯಾರಿಂದಲೋ ಲಾಭ ಬರ್ಬೇಕು ಅದರಿಂದ ಪ್ರಾಬ್ಲಮ್ ಆಗ್ಬೋದು, ಅಥವಾ ಅವರು ಲಾಭವನ್ನು ಇಟ್ಕೊಂಡು ನಿಮ್ಮನ್ನ ಕುಣಿಸ್ಲಿಕ್ಕೆ ಕೂಡ ಸಾಧ್ಯತೆಗಳು ತೀರಾ ಜಾಸ್ತಿ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂತರ ಕೇತುವಿಗೆ ಸೂರ್ಯನ ಸಂಯೋಗ ಇರುವುದರಿಂದ ಸೂರ್ಯ ಬಂದು ದಶಮಾಧಿಪತಿ, ಅದರಿಂದ ಕಾರ್ಯಕ್ಷೇತ್ರದಲ್ಲಿ ಜಾಸ್ತಿ ಫೋಕಸ್ ಮಾಡಿ, ನಿಮ್ಮೆಲ್ಲ ಇಚ್ಛೆಗಳು ಈಡೇರ್ಲಿಕ್ಕೆ ಶುರು ಆಗ್ತವೆ, ಏನು ತೊಂದರೆ ಇಲ್ಲ. ಕೇತು ಏನು ಹೇಳ್ತಾ ಇದ್ದಾನೆ, ಫೋಕಸ್ ಮಾಡ್ಬೇಕಂತ. ತುಂಬಾನೇ ಫೋಕಸ್ ಮಾಡಿ. ಆನಂತರ ಬಹಳ ಡೆಪ್ತ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಡೆಪ್ತ್ ಅಲ್ಲಿ ಅದರ ರಹಸ್ಯಗಳನ್ನು ತಿಳಿದುಕೊಂಡು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಆವಾಗ ಎಲ್ಲಾ ರೀತಿ ರಿಸಲ್ಟ್ ಬರುತ್ತೆ. ಅಂದ್ರೆ ಅಲ್ಲಿ ರಹಸ್ಯಗಳನ್ನು ತಿಳ್ಕೋಬೇಕು, ಡೆಪ್ತ್ ಅನ್ನ ತಿಳ್ಕೋಬೇಕು. ಈಗ ನಿಮ್ಮ ಮಕ್ಕಳಿಗೆ ಮದುವೆ ಮಾಡ್ಬೇಕಾದ್ರೂ ಕೂಡ ಪಾರ್ಟ್ನರ್ ಯಾರು ಬರ್ತಾರೆ ಅವರ ಡೆಪ್ತ್ ಅನ್ನ ತಿಳ್ಕೊಳ್ಬೇಕು, ಅವರ ರಹಸ್ಯಗಳನ್ನು ತಿಳ್ಕೊಳ್ಬೇಕು. ಅಲ್ಲಿ ತುಂಬಾನೇ ನೀವು ರಿಸರ್ಚ್ ಮಾಡ್ಬೇಕು, ಈ ಹುಡುಗ ಹೇಗೆ ಅಥವಾ ಈ ಹುಡುಗಿ ಹೇಗೆ. ಆನಂತರ ಹೋಗಿ ನೀವು ಮದುವೆ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕನ್ಯಾ ರಾಶಿ ಕೇತು ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ, ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾನೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇಮಿಡಿಯೇಟ್ ಆಗಿ ಮಾಡಬೇಕಾದಂತಹ ಒಂದು ಪರಿಹಾರ ಏನು, ಗಣಪತಿ ಟೆಂಪಲ್ಗೆ ಹೋಗುದು. ಗಣಪತಿ ಟೆಂಪಲ್ಗೆ ಹೋಗುದು, ಅಲ್ಲಿ ಮೋದಕ ಅರ್ಪಿಸ್ತೀರಾ, ಹಣ್ಣುಕಾಯಿ ಮಾಡಿಸ್ತೀರಾ, ಹೂವಿನ ಪೂಜೆ ಕೊಡ್ತೀರಾ, ನಿಮ್ಗೆ ಬಿಟ್ಟದ್ದು. ಖಂಡಿತ ಅದನ್ನ ಮಾಡಿ ಗಣಪತಿಯ ದರ್ಶನ ಮಾಡ್ಕೊಂಡು ಬನ್ನಿ. ಎಲ್ಲಿ ಬೇಕಾದೋಗಿ ಪರವಾಗಿಲ್ಲ, ಗಣಪತಿಯ ದರ್ಶನ ಮಾಡಿ. ಅದು ಗುರುವಾರ ಅಥವಾ ಮಂಗಳವಾರ ಅಥವಾ ಬುಧವಾರ ಹೋಗಿ ಗಣಪತಿಯ ದರ್ಶನ ಮಾಡ್ಕೊಂಡು ಬನ್ನಿ. ನಮ್ಮ ವೃಶ್ಚಿಕ ರಾಶಿಯವರು ಡೆಫಿನೆಟ್ ಆಗಿ ನಿಮ್ಗೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ಕೇತು ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಖಂಡಿತ ದೂರ ಆಗ್ತವೆ. ಚಿಂತೆ ಮಾಡುವಂತ ಅಗತ್ಯ ಇಲ್ಲ, ಗೆದ್ದೇ ಗೆಲ್ತೀರಾ. ನೆಕ್ಸ್ಟ್ ಬಂದ್ಬೇಡ ಧನುರಾಶಿ. ಧನುರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಚಂದ್ರ ಮಹಾರಾಜ. ಚಂದ್ರ ಎಲ್ಲಿದ್ದಾನೆ, ಭಾಗ್ಯದ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ. ಇಲ್ಲಿ ಬಹಳ ಮುಖ್ಯವಾಗಿ ಚಂದ್ರ ಅಷ್ಟಮಾಧಿಪತಿಯಾಗಿ ಭಾಗ್ಯದಲ್ಲಿ ಬಂದಿದ್ದಾನೆ. ಹಾಗಾದ್ರೆ ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಬಹಳ ವರ್ತನೆ ಮಾಡುವಾಗ ಸಿನ್ಸಿಯರ್ ಆಗಿರ್ಬೇಕಾಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆಗಳು, ಅಥವಾ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸುವಂತ ಸಾಧ್ಯತೆಗಳು, ಅದರಲ್ಲೂ ಸ್ತ್ರೀಯರಿಗೆ ಜಾಸ್ತಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇಲ್ಲೇನಾಗುತ್ತೆ, ಚಂದ್ರ ಇದ್ದಾನೆ ಹುಬ್ಬ ನಕ್ಷತ್ರದಲ್ಲಿ, ಶುಕ್ರನ ನಕ್ಷತ್ರದಲ್ಲಿ ಇರುವುದರಿಂದ ಎಲ್ಲೋ ಒಂದ್ ಕಡೆ ಅನೈತಿಕತೆಗಳು ಬರುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಕಾರ್ಯಕ್ಷೇತ್ರದಲ್ಲಿ ಬಹಳ ಜಾಗರೂಕರಾಗಿರ್ಬೇಕಾದಂತ ಅನಿವಾರ್ಯತೆ ಉಂಟು. ಚಂದ್ರ ಪುಬ್ಬ ನಕ್ಷತ್ರದಲ್ಲಿ ಇದ್ಕೊಂಡು ನಕ್ಷತ್ರಾಧಿಪತಿ ತುಲಾರಾಶಿಯಲ್ಲಿದ್ದಾನೆ, ಅಲ್ಲಿಂದ ಪಂಚಮವನ್ನು ನೋಡ್ತಾನೆ. ಅದರಿಂದಾಗಿ ಪಂಚಮಾಧಿಪತಿ ಮತ್ತೆ ಸಪ್ತಮದಲ್ಲಿದ್ದಾನೆ. ಏನಾಗುತ್ತೆ, ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ಮಿಸ್ಯೂಸ್ ಆಗುವಂಥದ್ದು, ಅವ್ರು ಏನೋ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ನೋಡುವಂಥದ್ದು, ಅಧಿಕಾರಿಗಳು ಅಥವಾ ಮ್ಯಾನೇಜರ್ ಅಥವಾ ಹಿರಿಯ ವ್ಯಕ್ತಿಗಳು ಅಥವಾ ನಿಮ್ ಜೊತೆಗೆ ಇರುವವರು ಯಾರಾದ್ರು. ಸೊ ಇದು ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಯಾಕಂದ್ರೆ ಎಲ್ಲಾ ಕಡೆ ಕೂಡ ಸಿಂಹರಾಶಿ ಪ್ರೀತಿ ಪ್ರೇಮ, ತುಲಾರಾಶಿ ಪಾರ್ಟ್ನರ್ಶಿಪ್, 5ನೇ ಮನೆ ಪ್ರೀತಿ ಪ್ರೇಮ, ಮತ್ತೆ ಕುಜ ಬಂದು ಸಪ್ತಮದಲ್ಲಿದ್ದಾನೆ, ಅಲ್ಲಿ ಕೂಡ ಪಾರ್ಟ್ನರ್ಶಿಪ್. ಹಾಗಾದ್ರೆ ಅದೇ ಫೀಲ್ಡ್ ಅಲ್ಲಿ ನಿಮ್ಗೆ ಏನಾದ್ರು ತೊಂದರೆಗಳಾಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಜಾಗರೂಕರಾಗಿರ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ಸೊ ಜಾಗರೂಕರಾಗಿ. ಇನ್ನು ಯಾರಿಗೆಲ್ಲ ಕೆಲಸ ಚೇಂಜ್ ಮಾಡಬೇಕು, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಮಾಡಬೇಕು, ಅಥವಾ ಸ್ಯಾಲ್ರಿ ಹೈಕ್ ಆಗಬೇಕು, ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತೀರಾ, ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ಅದು ಒಲಿಯುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಕೆಲಸ ಬೇರೆ ಕಡೆಗೆ ಹೋಗ್ಬೇಕು, ಟ್ರಾನ್ಸ್ಫರ್ ಆಗ್ಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಅದು ಒಂದು ಒಳ್ಳೆ ರಿಸಲ್ಟ್ ಅನ್ನ, ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಅಂತೂ ಇರುವುದಿಲ್ಲ ನಿಮ್ಗೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ. ಯಾಕಂದ್ರೆ ಶನಿ ಅದನ್ನು ನೋಡ್ತಾ ಇದ್ದಾನೆ, ಚಂದ್ರನನ್ನ. ಮಾನಸಿಕ ರೀತಿ ನೆಮ್ಮದಿಯನ್ನ ಕಳ್ಕೊಂಡ್ಬಿಡ್ತೀರಾ, ಅದಂತೂ ಪ್ರಾಬ್ಲಮ್ ಆಗುತ್ತೆ. ಇಮಿಡಿಯೇಟ್ ಆಗಿ ನೀವು ಪರಿಹಾರ ಏನ್ ಮಾಡ್ಬೇಕು, ನಮ್ಮ ಧನುರಾಶಿಯವರು, ನಾನು ಇಷ್ಟೇ ಹೇಳ್ತೇನೆ ನಿಮ್ಗೆ, ಧನುರಾಶಿಯವರು ಇಮಿಡಿಯೇಟ್ ಆಗಿ ಏನ್ ಮಾಡಿ, ಎಲ್ಲಿ ಈಶ್ವರನ ಟೆಂಪಲ್ ಇದೆ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಈಶ್ವರನ ದರ್ಶನ ಮಾಡಿ, ಓಂ ನಮ ಶಿವಾದ ಮಂತ್ರ ಜಪ ಮಾಡಿ, ರುದ್ರಾಭಿಷೇಕವನ್ನ ಕೊಟ್ಟು ಬನ್ನಿ. ಸೊ ಇದರ ಮುಖಾಂತರ ಧನುರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆ, ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ. ಪ್ರತಿ ಸೋಮವಾರ ಬೇಕಾದ್ರೂ ಹೋಗ್ಬೋದು, ಪರವಾಗಿಲ್ಲ. ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ. ಅದರ ಜೊತೆಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕಾಗತ್ತೆ, ಸ್ವಲ್ಪ ನೋಡ್ಕೊಳ್ಬೇಕು ನೀವು ಯಾರ ಜೊತೆ ಏನು, ಯಾರು ನಿಮ್ಮ ಜೊತೆ ಏನು ವರ್ತನೆ ಮಾಡ್ತಾ ಇದ್ದಾರೆ ಅಂತ. ಅವಾಗ ಏನಾಗುತ್ತೆ, ನಿಮ್ಮನ್ನ ನೀವೇ ಒಂದು ಸೇಫ್ಟಿ ಝೋನ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಅದು ಸಹಾಯ ಅಂತೂ ಖಂಡಿತ ಮಾಡಿಯೇ ಮಾಡುತ್ತೆ. ನೆಕ್ಸ್ಟ್ ಬಂದ್ಬೇಡ ಮಕರ ರಾಶಿ. ಮಕರ ರಾಶಿಗೆ ನಿಮಿತ್ತಗಳ ಮುಖಾಂತರ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶುಕ್ರ ಇದ್ದಾನೆ, ದಶಮ ಸ್ಥಾನದಲ್ಲಿದ್ದಾನೆ. ಶುಕ್ರ ಬಂದು ಮಕರ ರಾಶಿಯ ಜಾತಕಕ್ಕೆ ಆತ ಯೋಗಕಾರಕ, 10ನೇ ಮನೆಯಲ್ಲಿದ್ದಾನೆ, ಸ್ವಾತಿ ನಕ್ಷತ್ರದಲ್ಲಿದ್ದಾನೆ, 4ನೇ ಮನೆ ನೋಡ್ತಾ ಇದ್ದಾನೆ. ಅದರ ಅರ್ಥ ಏನು, ಎಲ್ಲೊಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೆ ಏನ್ ಮಾಡಿಲ್ಲ ಅಂತಹ ಒಂದು ಅಚೀವ್ಮೆಂಟ್ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ. ನಾನು ಅಚೀವ್ ಮಾಡಿಯೇ ಮಾಡ್ತೇನೆ, ಅದು ಏನ್ ಬೇಕಾದ್ರಾಗ್ಲಿ, ಕಾರ್ಯಕ್ಷೇತ್ರದಲ್ಲಿ ಆ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ತೇನೆ ಅಂತ ಛಲ ತೊಟ್ಟು ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ. ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಮಾಡುತ್ತೆ. ನೀವು ಅದರ ಬಗ್ಗೆ ಮುಂದುವರಿಬಹುದು, ತೊಂದರೆ ಇಲ್ಲ. ಇಷ್ಟವರೆಗೆ ಆಲಸ್ಯ ಆಗ್ತಾ ಇತ್ತು, ಕೆಲಸ ಕಾರ್ಯಗಳು ಪೋಸ್ಟ್ಪೋನ್ ಆಗ್ತಾ ಇತ್ತು, ಇನ್ನೂ ಆಗುವಂತದ್ದಿಲ್ಲ. ಇನ್ನೇನಾಗುತ್ತೆ, ನಿಮ್ಮ ಒಂದು ಹಠದಿಂದ ಛಲದಿಂದ ಕಾರ್ಯಕ್ಷೇತ್ರ ಸ್ಟೇಬಲ್ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ನೀವು ಖಂಡಿತ ಪ್ರೊಸೀಡ್ ಆಗಿ. ಇನ್ನು ಕೆಲವರಿಗೆಲ್ಲ ಭೂಮಿ ಮನೆ ವಾಹನ ಮಾಡುವಂತ ಯೋಗ ಭಾಗ್ಯ ಕೂಡ ಇದೆ, ಪರವಾಗಿಲ್ಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಅಕ್ಟೋಬರ್ ತಿಂಗಳು ಅದು ಕೂಡ ಮಕರ ರಾಶಿಯವರಿಗೆ
ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತಹ ಯೋಗ ಭಾಗ್ಯ ತೀರಾ ಜಾಸ್ತಿ. ಚಿಂತೆ ಮಾಡ್ಬೇಕಂತ ಅಗತ್ಯ ಇಲ್ಲ. ಅದಾಗ್ಯೂ ಎಲ್ಲೋ ಒಂದ್ ಕಡೆ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು. ನಾನು ಇಷ್ಟಂತೂ ಹೇಳಬಲ್ಲೆ, ದೇವಿ ಟೆಂಪಲ್ಗೆ ಹೋಗಿ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಲ್ಲಿ ಹೋಗಿ ಕುಂಕುಮಾರ್ಚನೆಯನ್ನು ಕೊಟ್ಟು ಪ್ರದಕ್ಷಿಣೆ ಹಾಕಿ ದೇವಿಯ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಮಕರ ರಾಶಿಯವರಿಗೆ ಏನು ಡಿಸ್ಟರ್ಬೆನ್ಸ್ ಆಗ್ಬೇಕು, ಅಬ್ಸ್ಟಕಲ್ಸ್ ಬರಬೇಕು, ಆದ್ರಿಂದ ನೀವು ಮುಕ್ತರಾಗ್ಬಿಡ್ತೀರಾ. ಸಮಸ್ಯೆಗಳಿಂದ ನೀವು ಹೊರ ಬರ್ಲಿಕ್ಕೆ ಶುರು ಮಾಡ್ತೀರಾ. ತುಂಬಾನೇ ಫೇವರಬಲ್ ರಿಸಲ್ಟ್ ಅನ್ನ ಅನುಭವಿಸ್ತೀರಾ. ನೆಕ್ಸ್ಟ್ ಬಂದ್ಬೇಡ ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತ ಪ್ಲಾನ್ಸ್ ಬಂದು ಚಂದ್ರ ಮಹಾರಾಜ. ಚಂದ್ರ ಇದ್ದಾನೆ 7th ಹೌಸ್ ನ ರಿಸಲ್ಟ್ ಅನ್ನ ಕೊಡ್ತೀವಿ. 7ನೇ ಮನೆ. 7ನೇ ಮನೆ ಬಂದು ಅದು ನಿಮ್ಮ ಪಾರ್ಟ್ನರ್, ಅದು ನಿಮ್ಮ ಲೈಫ್ ಪಾರ್ಟ್ನರ್, ಅದು ನಿಮ್ಮ ಲವ್ ಪಾರ್ಟ್ನರ್, ಎಲ್ಲವೂ ಕೂಡ ಅದು ನಿಮ್ಮ ಟ್ರಾವೆಲಿಂಗ್, ಅದು ನಿಮ್ಮ ವಿದೇಶ ಪ್ರಯಾಣ. ಅಲ್ಲಿ 6ನೇ ಮನೆ ಅಧಿಪತಿಗೆ 7ನೇ ಮನೆಯಲ್ಲಿ ಬಂದಿದ್ದಾನೆ ಚಂದ್ರ. ಅದನ್ನ ಶನಿ ನೋಡ್ತಾ ಇದ್ದಾನೆ. ಓಕೆ, ಆ ನಂತರ ಚಂದ್ರನ ಡಿಸ್ಪೋಸಿಟರ್ ಯಾರು? ಸೂರ್ಯ. ಆತ ಅಷ್ಟಮದಲ್ಲಿದ್ದಾನೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ, ಅಥವಾ ಇಷ್ಟವರೆಗೆ ಯಾರ ಜೊತೆಗೆ ಪಾರ್ಟ್ನರ್ ಆಗಿದ್ದೀರಾ, ಇಷ್ಟವರೆಗೆ ಯಾರ ಜೊತೆಗೆ ನೀವು ಒಂದು ಒಳ್ಳೆ ಸಂಬಂಧಗಳು ಬೆಳೆಸ್ಕೊಂಡು ಅಲ್ಲಿ ಎಲ್ಲೋ ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಅದನ್ನ ಬಿಟ್ಟು ಹೊರ ಬರುವಂಥದ್ದು, ಅಲ್ಲಿ ಅನಾರೋಗ್ಯಕರ ವಾತಾವರಣ ಕ್ರಿಯೇಟ್ ಆಗುವಂಥದ್ದು, ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ. ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ಲ ಅಂತವ್ರು ಮದುವೆಯನ್ನ ಸ್ವಲ್ಪ ದಿನದ ಮಟ್ಟಿಗೆ ಪೋಸ್ಟ್ಪೋನ್ ಮಾಡೋದು ಅತ್ಯುತ್ತಮವಾದ ಲಕ್ಷಣ. ಇಲ್ಲಾಂದ್ರೆ ಅದು ಸರಿ ಕೂಡ ಬರುವುದಿಲ್ಲ. ಅಲ್ಲಿ ಎಲ್ಲೋ ಒಂದ್ ಕಡೆ ಮಾನಸಿಕ ರೀತಿಯಲ್ಲಿ ಗೊಂದಲಕ್ಕೊಳಗಾಗ್ತೀರಾ. ಅದರ ಜೊತೆಗೆ ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಪಾರ್ಟ್ನರ್ ಜೊತೆಗೆ ನೋಡ್ಕೊಳ್ಳಿ. ಪಾರ್ಟ್ನರ್ನ ವ್ಯವಹಾರಗಳು ಸರಿ ಇರುವುದಿಲ್ಲ, ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಯಾರಿಗೆಲ್ಲ ಮದುವೆ ಆಗಿದೆ, ಒಂದು ಮದುವೆಯಲ್ಲಿ ಏನಾಗುತ್ತೆ, ಥರ್ಡ್ ಪಾರ್ಟಿ ಎಂಟ್ರಿಯಿಂದ ಪ್ರಾಬ್ಲಮ್ ಆಗ್ಬೋದು. ಯಾಕಂದ್ರೆ ಚಂದ್ರ ಇದ್ದಾನೆ. ಚಂದ್ರ ಬಂದು ಏನು, ಚಂದ್ರ ಬಂದು ಆತ ಬಹಳ ವಿಶೇಷ ಮದುವೆ ಆದ ಗಂಡಸು ಅಥವಾ ಹೆಂಗಸು, ಮದುವೆ ಆದವರು. ಹಾಗಾದ್ರೆ ಮದುವೆ ಆದ ಸ್ತ್ರೀಯೇ ಇರ್ಬೋದು, ಮದುವೆ ಆದ ಗಂಡಸರು ಯಾರಾದ್ರೂ ಮದುವೆ ಜೀವನದಲ್ಲಿ ಎಂಟ್ರಿ ಆಗಿ ನಿಮ್ಗೆ ತೊಂದರೆ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಾಗಿಲ್ಲ ಅಂದ್ರೆ ಚಂದ್ರ 6ನೇ ಮನೆ ಅಧಿಪತಿಯಾಗಿ ನಿಮ್ಮ ಸಪ್ತಮದಲ್ಲಿದ್ದಾನೆ, ಶನಿಯಿಂದ ವೀಕ್ಷಿಸಲ್ಪಡ್ತಾ ಇದ್ದಾನೆ. ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳನ್ನು ಅವರು ಅನುಭವಿಸುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಆಗ್ಬೇಕು. ಏನ್ ಮಾಡ್ಬೇಕು ನಾನು ಹೇಳ್ತೀನಿ ಇಷ್ಟೇ. ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗುದು, ಅಲ್ಲಿ ಸ್ವಲ್ಪ ಕುಳಿತುಕೊಂಡು ಓಂ ನಮ ಶಿವಾಯದ ಮಂತ್ರವನ್ನ ಚಾಂಟ್ ಮಾಡುವುದು, ರುದ್ರಾಭಿಷೇಕ ಕೊಡುವುದು, ಒಂದು 3 ಪ್ರದಕ್ಷಿಣೆ ಹಾಕುವುದು, ಆ ನಂತರ ಉದ್ದಂಡ ನಮಸ್ಕಾರ ಹಾಕಿ ಬರುವುದು. ಈಶ್ವರನ ಒಂದು ದರ್ಶನ ಮಾಡಿದ ತಕ್ಷಣನೇ ನಮ್ಮ ಕುಂಭರಾಶಿಯವರಿಗೆ ಬರ್ತಕ್ಕಂತಹ ಪಾರ್ಟ್ನರ್ಶಿಪ್ ಇರ್ಬೋದು, ಮದುವೆ ಇರ್ಬೋದು, ಬಿಸ್ನೆಸ್ ಇರ್ಬೋದು, ವಿದೇಶ ಪ್ರಯಾಣ ಇರ್ಬೋದು, ಅನೈತಿಕತೆ ಇರ್ಬೋದು, ಅದರಲ್ಲಿ ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗಬೇಕು, ಮೇ ಬಿ ಅಲ್ಲಿಂದ ನೀವು ಮುಕ್ತರಾಗ್ಬಿಡ್ತೀರಾ. ಒಂದು ಸಣ್ಣ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಕೊನೆಯದಾಗಿ ಬಂದ್ಬೇಡ ಮೀನರಾಶಿ. ಮೀನರಾಶಿಯವರಿಗೆ ಪ್ರಶ್ನಾಕಾಲದಲ್ಲಿ ಅಥವಾ ನಮ್ಮ ಒಂದು ಶಕುನಗಳ ಮುಖಾಂತರ, ನಿಮಿತ್ತಗಳ ಮುಖಾಂತರ ಬಂದಿರುವಂತ ಪ್ಲಾನೆಟ್ಸ್ ಬಂದು ಕೇತು ಮಹಾರಾಜ 7th ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ. ಹಸ್ತ ನಕ್ಷತ್ರದಲ್ಲಿ ಇದ್ದಾನೆ. ಮದುವೆ ಜೀವನ ಇನ್ಫ್ಲುಯೆನ್ಸ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಮದುವೆಗೆ ಫೋಕಸ್ ಅಂತೂ ಮಾಡ್ತೀರಾ, ಬಟ್ ಕೇತು ಇದ್ದಾನೆ ಹಸ್ತ ನಕ್ಷತ್ರಾಧಿಪತಿ, ಪಂಚಮಾಧಿಪತಿಯಾಗಿ 6ನೇ ಮನೆಯಲ್ಲಿದ್ದಾನೆ. ಓಕೆ, ಹಾಗಾದ್ರೆ ನಿಮ್ಮ ಪ್ರೀತಿ, ಪ್ರೇಮ, ಸ್ನೇಹಿತರು ಡಿಸ್ಪ್ಯೂಟ್ಸ್ಗೊಳಗಾಗುತ್ತೆ, ಸಮಸ್ಯೆಗೊಳಗಾಗುತ್ತೆ. ಯಾರನ್ನು ಪ್ರೀತಿ ಮಾಡಿದ್ದೇನೆ, ಅವರನ್ನ ಮದುವೆ ಆಗ್ಬೇಕಂತ ಇಚ್ಛೆ ಇದೆ, ಬಟ್ ಯಾರು ಬಿಡ್ತಾ ಇಲ್ಲ. ಅಲ್ಲಿ ಏನಾಗುತ್ತೆ ಅನ್ನೋ ಗೊಂದಲ, ಪ್ರೀತಿ ಮಾಡಿ ಮದುವೆ ಆಗ್ತೇನಾ ಇಲ್ವೋ ಅನ್ನೋ ಗೊಂದಲ, ಡಿಸ್ಪ್ಯೂಟ್ ಆಗುತ್ತೆ ಅನ್ನೋ ಗೊಂದಲ, ತಂದೆ ತಾಯಿ ವಿರುದ್ಧವಾಗಿ ಹೋಗ್ತಾರೆ ಅನ್ನೋ ಗೊಂದಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ, ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಕಿಡ್ನಿ ರಿಲೇಟೆಡ್ ಕೂಡ ಸಂಬಂಧಪಟ್ಟಂತೆ ಕೆಲವು ತೊಂದರೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಕ್ರಿಯೇಟ್ ಆಗ್ಬೋದು ನಮ್ಮ ಅಕ್ಟೋಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ. ಅರ್ಥ ಮಾಡ್ಕೊಳ್ಬೇಕು ಇದನ್ನ. ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಮದುವೆ ವಿಚಾರದಲ್ಲಿ ಅವಸರದ ನಿರ್ಣಯಗಳನ್ನ ತಗೊಳ್ಬೇಡಿ. ಸ್ವಲ್ಪ ಮೌನವಾಗಿರಿ. ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡಿ. ತಂದೆ ತಾಯಿ ಹೇಳಿದನ್ನ ಕೇಳಿಸ್ಕೊಳ್ಳಿ. ಹಿರಿಯರು ಹೇಳಿದನ್ನ ಕೇಳಿಸ್ಕೊಳ್ಳಿ. ಗುರು ಹಿರಿಯರಿಗೆ ಮರ್ಯಾದೆ ಕೊಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದ್ರೆ 7th ಹೌಸ್ ಅಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ, ಷಷ್ಠಾಧಿಪತಿ ಕೂಡ 7th ಹೌಸ್ ಅಲ್ಲಿ ಇದ್ದಾನೆ. ಹಾಗಾದಲ್ಲಿ ಡಿಸ್ಪ್ಯೂಟ್ಸ್ ಜಾಸ್ತಿನೇ ತೋರಿಸ್ತಾ ಉಂಟು. ಮದುವೆ ವಿಚಾರ ಬಂತು, ಜಗಳ ಸ್ಟಾರ್ಟ್ ಆಯ್ತು. ತಂದೆ ತಾಯಿ ಮಕ್ಕಳು ಎಲ್ಲ ಕಡೆ ಕೂಡ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಕೂಡ ಹಾಗೇನೆ, ಲೆಕ್ಕಾಚಾರ ಸರಿ ಇಲ್ಲ, ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಇದೆಲ್ಲ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಟ್ರಾವೆಲಿಂಗ್ ಮಾಡುವಾಗ ಜಾಗೃತರಾಗಿರಿ. ವಿದೇಶ ಪ್ರಯಾಣ ಮಾಡುವವರು ಜಾಗೃತರಾಗಿರಿ, ಇಲ್ಲಾಂದ್ರೆ ಮೋಸ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ತಂದೆ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು ನಮ್ಮ ಮೀನರಾಶಿಯವರು. ಓಕೆ, ಗೊತ್ತಾಯ್ತು. ಈಗ ಈ ಸಮಸ್ಯೆಯಿಂದ ಇಮಿಡಿಯೇಟ್ ಆಗಿ ನಾವು ಹೊರಬರಬೇಕು. ಮಾಡ್ಬೇಕಂತ ಒಂದೇ ಒಂದು ಉಪಾಯ ನಿಮ್ಗೆ, ಗಣಪತಿ ಟೆಂಪಲ್ಗೆ ಹೋಗುವಂತ. ಕೇತು ಬಂದಿದ್ದಾನೆ, ಕೇತುವಿನ ಅಧಿದೇವತೆ ಗಣಪತಿ ಟೆಂಪಲ್ಗೆ ಹೋಗಿ ಮೋಸ್ಟ್ ಆಫ್ ಬುಧವಾರ ದಿವಸ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಲ್ಲಿ ಮೋದಕ ಅರ್ಪಿಸ್ತೀರಾ, ಅಲ್ಲಿ ಹಣ್ಣುಗಾಯಿ ಮಾಡಿಸ್ತೀರಾ, ಅಲ್ಲಿ ಹೂವಿನ ಪೂಜೆ ಕೊಡಿಸ್ತೀರಾ, ಅಥವಾ ಇನ್ನಿತರ ಯಾವುದೇ ಪೂಜೆಗಳನ್ನ ಮಾಡಿಸ್ತೀರಾ, ಅಥವಾ ಅಲ್ಲಿ ಇಂತಿಷ್ಟು ತೆಂಗಿನಕಾಯನ್ನ ಕೊಡ್ತೇನಂತ ಒಂದು ಹರಕೆ ಹೇಳ್ಕೊಂಡು ಬರ್ತೀರಾ, ನಿಮ್ಗೆ ಬಿಟ್ಟದ್ದು. ಅವಾಗ ಏನಾಗುತ್ತೆ, ನಿಮ್ಮ 7th ಹೌಸ್ ಅಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಅಬ್ಸ್ಟಕಲ್ಸ್, ಇಷ್ಟವರೆಗೆ ನಾನು ಹೇಳಿದ್ದೇನೆ ಅದರಲ್ಲಿ
ಅದೆಲ್ಲ 100% ದೂರ ಆಗುವಂತದ್ದು, ಅದರಲ್ಲಿ ಒಂದು ದಾರಿ ಕಂಡು ಬರುವಂತ ಯೋಗ ಭಾಗ್ಯ ಮೀನರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ. ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ, ಗೆಲುವು ನಿಮ್ಮದಾಗುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಈ ಒಂದು ಅಕ್ಟೋಬರ್ ತಿಂಗಳು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಹೇಳಿದ್ದೇನೆ, ಪರಿಹಾರ ಕೂಡ ಹೇಳಿದ್ದೇನೆ. ದಯವಿಟ್ಟು ಆ ಪರಿಹಾರಗಳನ್ನ ಸಿನ್ಸಿಯರ್ ಆಗಿ ಮಾಡ್ಕೊಳ್ಳಿ. ಅದು ಸುಮ್ಮನೆ ಹೇಳಿರುವುದಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ನೀವು ಮಾಡಿ ನೋಡಿ, ನಿಮ್ಗೆ ಅದಕ್ಕೆ ಒಂದು ಉತ್ತರ ಕಂಡು ಬರುತ್ತೆ, ಒಂದು ದಾರಿ ಕಂಡು ಬರುತ್ತೆ, ಒಂದು ಸೊಲ್ಯೂಷನ್ ಕಂಡು ಬರುತ್ತೆ, ಡಿಸ್ಪ್ಯೂಟ್ಸ್ ದೂರ ಆಗುತ್ತೆ, ಮೆಂಟಲ್ ಟೆನ್ಷನ್ ದೂರ ಆಗುತ್ತೆ. ದಯವಿಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಓಕೆನಾ? ಖಂಡಿತ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ, ಗೊತ್ತಾಯ್ತು. ಇನ್ನು ಇದೇ ಬರುವ ಅಕ್ಟೋಬರ್ ತಿಂಗಳ 26, 27ನೇ ತಾರೀಕಿಗೆ ಬೆಂಗಳೂರಲ್ಲಿ ನಮ್ಮ ಕ್ಲಾಸ್ ಇದೆ. ಯಾರಿಗೆಲ್ಲ ಬರ್ಲಿಕ್ಕಿದೆ ಅವ್ರಿಗೆಲ್ಲ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ದಯವಿಟ್ಟು ಬನ್ನಿ, ಪ್ರಿಡಿಕ್ಷನ್ ಮಾಡುವ ಟೆಕ್ನಿಕ್ ಅನ್ನ ಕಲ್ತ್ಕೊಳ್ಳಿ. ಒಂದಷ್ಟು 2 ದಿನಗಳ ಕಾಲ ಎಂಜಾಯ್ಮೆಂಟ್ ಮಾಡಿ. ಬುಕ್ಸ್ ಕೂಡ ಕೊಡ್ತೇವೆ. ಆನಂತರ ಟೀ, ಕಾಫಿ, ಆನಂತರ ನಿಮ್ಗೆ ಲಂಚ್ ಬಹಳ ಭರ್ಜರಿ ಆಗಿರುತ್ತೆ, ತುಂಬಾನೇ ಎಂಜಾಯ್ಮೆಂಟ್ ಇರುತ್ತೆ. ಪ್ರೆಸೆಂಟೇಶನ್ ಕೂಡ ಹಾಗೇನೆ ಇರ್ತದೆ, LED ಸ್ಕ್ರೀನ್ ಮೇಲೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದು 25 ಜಾತಕಗಳ ವಿಮರ್ಶೆ ಇರುತ್ತೆ ನಿಮ್ಗೆ ಬೇಕಾಗಿ, ಅದನ್ನ PDF ಮಾಡಿ ನಿಮ್ಗೆ ಕೊಟ್ಟು ಬಿಡ್ತೇನೆ. ಸೊ ಅದು ಫೇವರಬಲ್ ಆಗುತ್ತೆ. ಓಕೆ, ಬಂದು ಎಂಜಾಯ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಫೇವರಬಲ್ ಆಗುತ್ತೆ. ಓಕೆ, ಈಗ ಏನ್ ಮಾಡೋಣ, ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಸ್ಕಿಪ್ ಮಾಡದೆ ನೋಡಿ ಎಲ್ಲಾ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಅದರ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಏನಿದೆ ಅದು ನಮ್ಗೆ ಬಹಳ ಮೋಟಿವೇಟ್ ಮಾಡುತ್ತೆ. ಪ್ರತಿದಿನ ವಿಡಿಯೋ ಹಾಕ್ಲಿಕ್ಕೆ ಬಹಳ ನಮ್ಗೆ ಒಂಥರ ಮೋಟಿವೇಟ್ ಆಗಿ ದಿನ ವಿಡಿಯೋ ಹಾಕೋಣ ಅಂತ ಅನಿಸ್ತದೆ. ಅದಕ್ಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಏನು ಅದು ಬಹಳ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ದಯವಿಟ್ಟು ಅದನ್ನ ಮಾಡಿ ಅಂತ ಹೇಳ್ತೇನೆ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ತುಂಬಾ ಫೇವರಬಲ್ ಆಗುತ್ತೆ. ರಹಸ್ಯಮಯ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ, 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 ಬಾಯ್.